ಹಾಯ್ ನಮಸ್ಕಾರ. ಬನ್ನಿ ನಾವಿವತ್ತು ಒಂದು ಒಳ್ಳೆ ಸ್ಯಾಂಡ್ವಿಚ್, ಕ್ರೀಮಿ ಲೆಟಸ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಹೇಗೆ ಮಾಡೋಣ ಅಂತ ನೋಡೋಣ. ಇದು ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಸ್ನ್ಯಾಕ್ ಕೂಡ ಚೆನ್ನಾಗಿರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಫಾಲೋ ಮಾಡಿಲ್ಲ, ನಾನು ಫಾಲೋ ಮಾಡಿ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ವೆಜಿಟೇಬಲ್ಸ್ನ ಕ್ಯಾರೆಟು, ಟೊಮ್ಯಾಟೊ, ಲೆಟಸ್, ಆನಿಯನ್ ತೊಗೊಂಡಿದ್ದೀನಿ. ಎಲ್ಲ ನಾನಿಲ್ಲಿ ಯೂಸ್ ಮಾಡಿರೋದು 3 ಮೆಂಬರ್ಸ್ ಎಷ್ಟು ಬೇಕೋ ಅಷ್ಟಷ್ಟೇ ನಾನು ಯೂಸ್ ಮಾಡ್ತೀನಿ. ಸೊ ನಿಮ್ಮ ಮನೇಲಿ ನೀವೆಲ್ಲ ಎಷ್ಟು ಜನಕ್ಕೆ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅದ್ರ ಪ್ರಕಾರ ನೀವು ತಗೋಬೋದು. ಏನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿರ್ತೀನಿ. ಆ ಬೌಲಿಗೆ ನಾನು ಹಾಕಿರೋ ಐಟಮ್ಸ್ ಕಾರ್ನ್, ಚೀಸ್, ಚಿಲ್ಲಿ ಫ್ಲೇಕ್ಸ್, ಒರೆಗ್ಯಾನೋ ಯೂಸ್ ಮಾಡಿದ್ದೀನಿ ಮತ್ತು ಮಯೋನೀಸ್ ಹಾಗೂ ಕೆಚಪ್ ಹಾಕೊಂಡಿರ್ತೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಮತ್ತೆ ನಾನು ಮ್ಯಾಗಿ ಮಸಾಲ ಯೂಸ್ ಬರುತ್ತಲ್ಲ, ಸಣ್ಣದು ಚೀಟಿ ಬರುತ್ತಲ್ಲ ಶೀಟ್, ಸೊ ಆ ಥರದ್ದು ನಾನು ಹಾಕಿ ಮಿಕ್ಸ್ ಮಾಡಿರ್ತೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ನಾನು ಬ್ರೆಡ್, ಇಲ್ಲಿ ನಾನು ಮಲ್ಟಿಗ್ರೇನ್ ಬ್ರೆಡ್ ಯೂಸ್ ಮಾಡಿರ್ತೀನಿ. ಸೊ ನೀವು ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಸೊ ಆ ಬ್ರೆಡ್ಡಿಗೆ ಸ್ವಲ್ಪ ಬಟರ್ ಹಾಕಿ ಆಮೇಲೆ ನಾವೇನು ಸ್ಪ್ರೆಡ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸ್ಯಾಂಡ್ವಿಚ್ಚಿಂದು, ಸೊ ಅದನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಹಂಚಿ ಮೇಲೆ 2 ಕಡೆನೂ ಬೆಣ್ಣೆ ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡ್ರೆ ನಮ್ಮ ಸ್ಯಾಂಡ್ವಿಚ್ ಈಸ್ ರೆಡಿ. ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಸೊ ನೀವೆಲ್ಲ ಯಾವ್ಯಾವ ರೀತಿ ಸ್ಪೈಸಸ್ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ನಿಮ್ಗೆ ಖಾರ ಬೇಕು ಅಂದರೆ ನೀವು ಮತ್ತೆ ಎಕ್ಸ್ಟ್ರಾ ಚಿಲ್ಲಿ ಕೂಡ ಹಾಕ್ಕೋಬೋದು. ಇನ್ನು ಚೀಸ್, ನಮಗೆ ಚೀಸ್ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಚೀಸ್ ಲೇಯರ್ಸ್ ಬರುತ್ತಲ್ಲ, ಸೊ ಅದು ಲೇಯರ್ ಇಟ್ಟು ಕೂಡ ನೀವು ರೆಡಿ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮೈನೀಸ್ ಹಾಗೂ ಕೆಚಪ್ ಜೊತೆ ತಿಂದರೆ ಒಂದು ಒಳ್ಳೆ ಸ್ಯಾಂಡ್ವಿಚ್ ಇಸ್ ರೆಡಿ. ಕೆಫೆಯಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.